ಮಾಡಿದ್ಲನ ಪಾರಕ್ಕ? ಅವ್ವ ನನ್ನ ಜೋಡಿನೂ ಜಗಳ ಮಾಡಿ ಹೋದ್ಲು. ನಾನು ಹಂಗಾರ ಯಾಕೊಬ್ಬಕ್ಕೆ ಇರ್ತಾಳ ಇರ್ವಲ್ರಕ್ ಬಿಡು ಆರಾಮಾಗಿ ಅಂತಂದೆ. ಆಕಿಗೆ ಸಿಟ್ಟು ಬಂತ ಏನು? ಹೌದು, ತಪ್ಪು ನಮ್ದಾನ ಅಂತೇನು ಗಿರ್ಜಿ. ಅದು ಹೆಂಗಕ್ಕ ಶಾಂತಕ್ಕ? ಅಲ್ಲ, ನಾವೇನಂದಿದ್ದು ನಾವೇನು ಕೆಟ್ಟದಾಗಿರೋ ಅಂತ ಏನು ಹೇಳಿಲ್ಲಲ್ಲ. ಆಗಲಿ ಬಿಡು, ವಯಸ್ಸಾದ ಕಾಲಕ್ಕೆ ಮತ್ತು ಮಕ್ಕಳು ಹತ್ತಾಗ ಕಷ್ಟ ಸುಖ ಕೇಳಕ್ಕೆ ಒಬ್ರಿಗೊಬ್ರು ಅಕ್ಕಾರಲ್ಲ ಅಂತ ಇದು ಮಾಡಿದ್ದು. ಹೌದು ಕರೀನ, ಪಾರಕ್ಕನ ಜಾಗದ ನಿಂತು ಯೋಚನೆ ಮಾಡಬೇಕಿತ್ತು. ನಂದ ತಪ್ಪನ ಅಂತ ಅನ್ನಿಸ್ತಾ ಐತಿ ಈಗ. ಈಗ ನನಗೆ ಯಾರು ಹಿಂಗೆ ಗಂಟು ಬಿದ್ದಿದ್ರೆ ನಾ ಮಾಡ್ಕೊತಿದ್ನೇನ ಈ ವಯಸ್ಸಕ್ಕದು? ಇಲ್ಲ, ಮಾಡ್ಕೊತಿದ್ದಿಲ್ಲಪ್ಪ. ಅದು ಅಲ್ಲದೆ ಯಾಕೆ ಬೇಡ ಅನ್ನಿಸ್ತೈತಲ್ಲ. ಆ ಊರನ್ನ ಮಂದಿ ಏನು ಅನ್ಕೊಂತಾರ, ಮೊದ್ಲಿರ್ತಾ ಇವ್ರು ಹಿಂಗಿದ್ರೆ ಏನ, ಈಗ ಒಳ್ಳೆ ಮಕ್ಳು ಹೋಗತ್ಲೆ ಕುಡ್ಕೊಂಡಾರ ಅಂತ ಅನ್ನಂಗೂ ಅಕ್ಕತಿ. ನಿಜ, ಪಾರಕ್ ಸಿಟ್ಟಾಗಿದ್ರಾಗ ಅರ್ಥ ಐತಿ. ನಾವಿಬ್ರು ಅವಂಗೆ ಬುದ್ಧಿ ಹೇಳಿ ದೂರ ಸರಿಸ್ಬೇಕಿತ್ತು ಅಂಥದ್ದು ನಾವು ಹ್ಞೂ ಹ್ಞೂ ಅಂತೇಳಿ ಅಂದ್ಬಿಟ್ವಲ್ಲ, ಅದು ಅಂತಾರೆ ಆಕೆಗೆ ಬೇಜಾರಾಗೈತಿ. ಬ್ಯಾಡ ಬಿಡಕಿರ್ಜಿ, ಏನು ಆಗ ವಯಸ್ಸಾತು ಹೋಗೋದೆಲ್ಲ ಮುಗೀತು, ಇನ್ನೇನು ಕಷ್ಟ ಸುಖ ಕೇಳೋದೆ ಹೌದಿಲ್ಲ? ಇಷ್ಟಕ್ಕೂ ಅಲ್ಲ ಯೋಚನೆ ಮಾಡಿ ನೀನು. ಅವ ಏನು ಸಣ್ಣವನು ಕಷ್ಟ ಸುಖ ಕೇಳಾಕ? ಇನ್ನೊಂದು ಸ್ವಲ್ಪ ದಿನಕ್ಕೆ ಅವನ ಜಡ್ಡಿಗೆ ಬಿದ್ರು ಬಿದ್ನ, ಪಾರಕ್ಕನ್ಕಿಂತ ಅವನ ದೊಡ್ಡವ. ಆಮೇಲೆ ಅವ್ನ ಚಾಕ್ರಿ ಪಾಪ ಈ ವಯಸ್ಸಿನಾಗ ಪಾರಕ್ ಮಾಡೋದಾತಂದ್ರೆ ಹೌದಿಲ್ಲ? ತೋಗಿರ್ಜಿ, ನಾವಿದನ್ನು ವಿಚಾರನೇ ಮಾಡಿಲ್ಲಲ್ಲೇ. ಇನ್ನೊಂದು ತಡಿ, ಈಗ ಆಕಿಗಿಂತ ನನಗನ್ಸು ಮೆಟ್ಟಿಗೆ ಒಂದು ಹಂಗೊಂದು 4-5 ವರ್ಷಕ್ಕೆ ಇವನೇ ದೊಡ್ಡವನ ಏನು? ಅದ್ರಾಗ ಬೇರೆ ಈಗಿನ ಗಂಡ್ಮಕ್ಳು ಚಟಾಗಿಟ ಮಾಡಿ ದೊಡ್ಡ ಜಡ್ಡಿಗೆ ಬೀಳ್ತಾವು. ನಾಳೆ ಮಕ್ಕೊಂಡಲ್ಲೇ ಮಾಡಂಗಾದ್ರೆ ಅಥವಾ ಇವಂದ ಚಾಕ್ರಿ ಪಾರಕ್ ಮಾಡಂಗಾದ್ರೆ ಈ ವಯಸ್ಸಕ್ಕೆ ಒಂದು ಹಚ್ಚೋದು ಬೇಕನೇ ನಮ್ಗೆ ಹೌದಿಲ್ಲ? ಬೇಡ ಬೇಡಪ್ಪ, ಪಾಪ ಯಾಕೆ ಸುಮ್ಮನೆ ಕಂಡರತ್ತ ಈಕಿಗೆ ನಾವು ತೊಂದರೆ ಕೊಟ್ಟಂಗೆ ಆರಾಮಿರೋ ಜೀವನ ಏನೋ ಒಂದು ನಮ್ಮನೆ ಮಾಡಿದಾಗ ಊಟಕ್ಕೆ ಬಾರ ಅಂತ ಕರೆದ್ರಾತ, ಇಲ್ಲ ಒಯ್ದು ತೊಗೊಂಡೋಗಿ ಕೊಟ್ರಾತ. ಇಲ್ಲ ಆಕೆ ಅಷ್ಟಕ್ಕೆ ನೋಡ್ತಿಲ್ಲ ಟೆರೆಸ್ ಮ್ಯಾಗ ನಮ್ಮನೆ ಕಾಯಿಪಲ್ಲೆ ಬೆಳ್ಕೊಂಡಾಳ, ಏನು ಬೇಕದನ್ನು ಮಾಡ್ಕೊಂಡು ತಿನ್ನೋಂಗದಾಳ ಹೌದಿಲ್ಲ? ಬೇಡ, ನಾವಿಬ್ರು ವಿಚಾರ ಮಾಡಿದ್ದೆ ತಪ್ಪಾತೆ. ಒಂದು ಮಾತು ಹಿಂಗೆ ಮಾಡಿಬಿಡುನು, ಬೇಡ ಪಾರಕ, ನೀ ಹೇಳೋದ ಬರಬರಿ ಐತಿ, ನಮ್ದ ಒಂದು ಸ್ವಲ್ಪ ವಿಚಾರ ಇದಾತನ, ನಾ ಇನ್ನೊಮ್ಮೆ ನಿನಗೆ ಬೇಜಾರಾಗಂಗೆ ನಡ್ಕೊಳ್ಳೋದಿಲ್ವ ಅಂತ ಹೇಳ್ಬಿಡೋಣ, ಏನಂತಿ? ಅದು ಕರೆ, ನಮ್ಮ ಬುದ್ಧಿ ಮಂಕ್ ಓದಿತ್ತನ ಶಾಂತಕ್ಕ ಅಂತೇನೆ ನಾನು. ಅಲ್ಲಿ ಇದೆಲ್ಲ ವಿಚಾರನೆ ಮಾಡಲ್ಲ. ಅವ ಭಾಳ ಕಷ್ಟ ಸುಖ ಕೇಳೋದು ಅಂದ ತಕ್ಷಣ ಅದೊಂದೇ ತಲೆಯಾಗ ಕುಂತು. ನೀ ಹೇಳ್ದಂಗೆ ಕರೆನ ಅವ್ನ ಚಕ್ರನ ಈಗ ಮಾಡಂಗಾದ್ರೆ ಬೇಡಪ್ಪ ಪಾಪ. ಸರಿ, ಹಂಗೆ ಮಾಡೋಣ. ನಾ ಪಾರಕ್ಕನ ಕಡೆ ಹೋಗಿ ಮಾತಾಡೋಣ. ಇನ್ನೊಮ್ಮೆ ಅವ ಏನಾರ ಮಾತಾಡಕ್ಕೆ ಬಂದ್ರೆ ಅವ್ನು ದಿಂಗ್ ಜಾಡ್ಸಣ, ಏನಂತೆ? ಹಿಂಗೆ ಮಾಡಿ ಹೆಸರು ಕೆಡಿಸ್ಬೇಡ ಯಾರ್ದಾರ ಅಂತ ಹೇಳಿದ್ರಾತ. ಈ ವಯಸ್ಸಿನಾಗ ಇದೆ ಅಂತ ಅದಿದೆ ಪ್ರೀತಿ ಪ್ರೇಮ ಏನಿದೆ ಅಂತ ಕೇಳಿದ್ರಾತ, ಏನಂತೆ? ಓಹೋ, ಇಲ್ಲೇ ಇದ್ರಿ ಇಬ್ರೆ? ಬಾರ ಪ್ರೇಮಿ, ಏನು ಜಂಪರ್ ಕೊಟ್ಟಿದ್ದೇನೆ ಹೊಲ್ಯಾಕ? ಅಯ್ಯೋ ಇಲ್ಲ ಶಾಂತಕ್ಕ, ಪಾರಕ್ಕನ ಮದುವೆ ಅಂತೆ. ಯಾರಂದ್ರ? ಸೋಮಣ್ಣ ಅಂದಪ್ಪ. ಇನ್ನು ಇಷ್ಟ್ರಾಗ ಮದುವೆ ಆಕತ್ರಿ ನಂದು. ಈಗ ಊರಾಗ ಹೆಣ್ಣು ತಯಾರೈತಿ ಅಂತ ಮಾತಾಡಕತ್ತ. ಯಾರಪ್ಪ ಅದು? ನಿನ್ನ ಲಗ್ನ ಆಗಕತ್ತಾರ ಹಂಗ ಹಿಂಗಂತ ಮಾತಾಡ್ಕೊಂತ ಪಾರಕ್ಕನ ಹೆಸರು ಬಾಯೇ ಬಿಟ್ಬಿಟ್ಟಪ್ಪ. ಅದಕ್ಕೆ ಕೇಳತ್ತೀನಿ. ಅಯ್ಯೋ, ಏನು ಸುದ್ದಿ? ಅಲ್ಲ ಈ ವಯಸ್ಸಕ್ಕೆ ಮುಚ್ಚ ಬಾಯ್, ಯಾವ ಊರು ಭಾಡೆ ಮಾಡ್ತಂತಡಿ ಅವನ್ನ, ಬೇಷಕ್ ಜಾಡಿಸ್ತೇವೆ ಅವನ್ನ. ಅಲ್ಲ ಪಾರಕ್ಕನ ವಯಸ್ಸೇನು? ಆಕೇನು ಯಾವಾಗ ಮದುವೆ ಮಾಡ್ಕೊಂತಾಳನ? ಆಕಿ ನೋಡಿದ್ರೆ ಹಂಗೆ ಅನಿಸ್ತೇನೆ. ಅಲ್ಲ ಇಷ್ಟು ವರ್ಷನೇ ಒಬ್ಬಕ್ಕೆ ಅದಾಳ, ಈಗ ಯಾಕೆ ಅವ್ನು ಮದುವೆ ಮಾಡ್ಕೊಳಕ್ ಹೋಗ್ತಾಳ ಆಕಿ? ಸುಳ್ಳ, ಅವ ತಲೆ ಕೆಟ್ಟವಂಗ ಅದಕ್ಕೆ ಹಬ್ಬಸ್ಕೊಂತ ಅಡ್ಡಾಡಕತ್ತ. ನಂಗೆ ತಲೆ ಕೆಟ್ಟಿರೋದಂತೂ ಹೌದಾ? ಇಲ್ಲಾಂದ್ರೆ ಮನುಷ್ಯರು ಯಾರಾದ್ರೂ ಹಿಂಗಾದ್ರೆ ಬಾಯ್ ಬಿಡ್ತಾರನ್ನ, ನೆಟ್ಟಿಗಿದ್ದಾರೆ ಯಾರು ಆದ್ರೆ? ಏನಿಲ್ಲ, ಯಾ ಮದುವಿಲ್ಲ ಗಿದಿವಿಲ್ಲ. ಇನ್ನೊಮ್ಮೆ ಏನಾರು ನಿಮ್ಮ ಮುಂದೆ ಅಂದ್ರೆ ಬೇಷಕ್ ಜಾಡ್ಸ್ಕೊಂಗ ಸುಳ್ಳು ತೆಲಿಗಿಲಿ ಕೆಟ್ಟ ತನ್ನ ನಿನಗ ಅಂತೇಳಿ. ಎಲ್ಲದ ನೀಗ ಗುಡಿ ಬಾಗಲ್ಲ ಕುಂತಾನ? ಅಯ್ಯೋ, ನಿಜ ಹೇಳ್ಬೇಕಂದ್ರೆ ಬರೋ ಹೋಗೋರ್ಗು ಹೇಳೋ ಲೆಕ್ಕಕ್ಕದನವ. ಅಯ್ಯೋ ಗಿರ್ಜಿ, ಏನ್ಲ ಇದೆಲ್ಲ? ಬೇಷಕ್ ಜಾಡಿಸ್ಬೇಕಲೇ ಅವನ್ನ, ಬಿಡಬಾರ್ದು. ನಡಿ ಶಾಂತಕ್ಕ, ಅವನು ಜಾಡಿಸಿ ಬಾಯಿ ಮುಸ್ತಾನ ಎಲ್ಲ ಕೇಳೇ ಬಂದ್ಬಿಡ ನಡಿ. ಹೌದಾ? ಅಲ್ಲ ಅಲ್ಲಿ ಯಾಕೆ ಮಾತಾಡ್ತೀರಿ ಹಂಗಿದ್ರೆ? ಹಂಗಾರ ಅಲ್ಲಿ ಬರೋ ಹೋಗೋರ್ ಮಂದಿ ಸುಮಾರು ಮಂದಿ ಇದಾರೆ. ನೀವಲ್ಲಿ ಬಾಯ್ ಮಾಡ್ಕೊಂಡು ನಿಂತ್ರ ಮರ್ಯಾದೆ ಗಿಡ ಮತ್ತೋಟ. ತಡಿ, ಇಲ್ಲೇ ಗುಡಿ ಬಾಗಲಾಗ ಕುಂತಾನ. ಹೆಂಗಿದ್ರು ಒಂದು 2 ಹೆಜ್ಜೆ ನಡ್ಕೊಂತ ಹೋಗಿ ಇಲ್ಲಿ ಪಾರಕ್ಕ, ಇದು ಏನದು ಪಾರಕ್ಕ ಅಂತ ನಾನು ನೋಡ ಶಾಂತಕ್ಕದು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ ಬರ್ರಿ ಅಂತ ಕರ್ಕೊಂಡ್ಬಂದ್ಬಿಡ್ತೇನೆ. ಇಲ್ಲೇ ಬೇಸಕ್ಕೆ ಜಾಡ್ಸು. ಹಂಗೆ ಮಾಡ್ತೇನೆ ಪ್ರೇಮವ, ಕರ್ಕೊಂಬ. ಬಿಡಬಾರ್ದು ನೋಡ್ಗಿರ್ಜಿ, ನೋಡಿದನ ಪಾಪ ಪಾರಕ್ಕ ಎಷ್ಟು ಧರ್ಮ ಸಂಕಟ ಆಗಕತ್ತಿರ್ಬೋದಲ್ಲ. ಆಕಿ ಜಾಗದಾಗಿದ್ದು ನಾವು ವಿಚಾರ ಮಾಡ್ಬೇಕಿತ್ತು. ನಮ್ದು ಇದೇ ತಪ್ಪಾಗಿದ್ದು, ಭಾಳ ದೊಡ್ಡ ತಪ್ಪು ಮಾಡಿದ್ವಿ ನಾವಿಬ್ರು. ಗೆಳತಿಯರಾಗಿದ್ಕೊಂಡು ನಾವು ಕಷ್ಟಕ್ಕೆ ಕಾರಣ ಆಗಿಬಿಟ್ವಿ ಅಂತ. ಇರ್ಲಿ ಬಿಡು ಶಾಂತಕ್ಕ, ಒಮ್ಮೆ ನಮ್ಮ ಬುದ್ಧಿಗೂ ಹಂಗೆ ಮಂಗ್ ಕವಿತೈತಿ. ಒಬ್ಬಾಕೆದಾಳಲ್ಲ ಅಂತ ವಿಚಾರ ಮಾಡಿದ್ವಿ, ಇದನ್ನೆಲ್ಲ ವಿಚಾರನೇ ಮಾಡಲಿಲ್ಲ. ಇರ್ಲಿ ಬಿಡು, ಬೇಜಾರಾಗ್ಬಿಡ. ಬರ್ಲಿ ಬಂತಂದ್ರೆ ಬಾಯಿ ಬಿಟ್ಟಿರ್ಬಾರ್ದು ಇನ್ನೇ ಮೇಲಿ ಪಾರಕ್ಕ ಅಂತೇಳಿ. ಹೌದು, ಅಷ್ಟು ಮಾಡಿ ಕೈ ಬಿಡ್ಬೇಕು. ಮಕ ನೋಡಿ ಹೆಂಗೆ ಒಣಗಿಸ್ಕೊಂಡು ಕುಂತಾಳ ನಮ್ಮ ಅತ್ತಿ. ಅಲ್ಲ, ನನ್ನ ಗಂಡನ ನನ್ನ ಹತ್ರ ಕರ್ಕೊಂಡು ಹೋಗೋದು ನನಗೆ ಗೊತ್ತಿಲ್ಲನ? ಹೆಂಗೆ ಕರ್ಕೊಂಡು ಹೋಗ್ಬೇಕು ನನ್ನ ಗಂಡನ ಅಂತ ನನಗೆ ಗೊತ್ತೈತಿ. ಅದು ಅಲ್ಲದೆ ಬರಲ್ಲ ಅಂತಂದ್ರೆ ಬಿಟ್ಬಿಡ್ತೇನೆ. ತಾಳಿ ಕಟ್ಟಿಸ್ಕೊಂಡಿನಿ ಹೌದನ್ನಂಗೆ ಕಷ್ಟ ಸುಖದಾಗ ಭಾಗಿಯಾಗಬೇಕಾಗಿದ್ದು ಕರ್ತವ್ಯನೇ ಐತಿ. ಅಲ್ಲ ಈಕಿ ನೋಡಿ ಎಷ್ಟದಾಳ. ಅಬ್ಬಾ, ನಾನು ಮನಸ್ಸು ಮಾಡಿದರೆ ಏನಾದರೂ ಮಾಡ್ತೇನೆ. ನಾನೇ ಒತ್ತಾಯ ಮಾಡಿ ಹಾಕಿಸ್ಕೊಂಡಿದ್ದೆ.
ಬೇರೆ ಕಡೆ ನನ್ನ ಟ್ರಾನ್ಸ್ಫರ್ ಮಾಡ್ರಿ ಸದ್ಯಕ್ಕೆ ಅಂತೇಳಿ ಕಾಡಿ ಬೇಡಿ ಎಲ್ಲ ಸರ್ ಕಡೆ ಕೇಳಿ ಹೆಂಗಾದ್ರೂ ಮಾಡಿ ಒಂದು 2 ವರ್ಷ ಮಟ್ಟಕ್ಕರ ಮಾಡಿರಿ ಸರ್, ಮಾಡಿ ಸರ್ ಅಂತ ಹೇಳಿ ನಂಗೆ ಗೊತ್ತಿದ್ದರ ಕಡೆ ಹೇಳಿಸ್ಕೊಂಡು ಹಾಕಿಸ್ಕೊಂಡಿರೋದಿದೆ. ಯಾಕಂದ್ರೆ ನಿನ್ನ ಕಾಟ ತಪ್ಪಿಸ್ಕೋಬೇಕಲ್ಲ, ಅದಕ್ಕೆ ಮಕ್ಕಳು ಅಂತ ಜನ್ಮ ತಿಂತಾಳೆ. ನಂಗೆ ಆಗಲ್ಲ ಅಂದ್ರೆ ನಾನೇನು ಮಾಡಲಿ? ಅಯ್ಯೋ ದೇವ್ರೇ, ಮಗನ ಮುಂದೆ ಇಟ್ಕೊಂಡು ಕುಂದಿರ್ಬೇಕಂತ ಮಾಡ್ಯಾಳ. ಅಷ್ಟು ಸುಲಭಕ್ಕೆ ಬಿಟ್ಬಿಡ್ತೇನೆ ನಾನು. ನೋಡು ಆಗ್ತಾ ಇಲ್ಲ. ನನಗೆ ಮಕ್ಕಳು ಬೇಡ ಆಗ್ಯಾರ. ಎಲ್ಲ ಪ್ಯಾಕಿಂಗ್ ಆಗೈತಿ ಅತ್ಯಾರ. ಇನ್ನೊಂದು ಬ್ಯಾಗನ ಇರ್ಬೇಕು, ತೊಗೊಂಬರ್ತೀನಿ ತಡ್ರಿ. ಅದನ್ನು ನನಗೆ ಅದಕ್ಕೆ ಹೇಳಕತ್ತಿ, 1 ತಗೋ 16 ತಗೋ, ಹೊತ್ಕೊಂಡು ಹೋಗೋರು ನೀವು. ಉರಿತಾ ಐತಿ ಅಂತೂ ಇಂತೂ ನನ್ನ ಮಗನ ಮೋಡಿ ಮಾಡಿ ಕರ್ಕೊಂಡು ಹೊಂಟೇ ಬಿಟ್ಲಲ್ಲ ಈಕಿ. ನನ್ನ ಮಗನ ಬಿಟ್ಟು ಹಂಗಪ್ಪ ಇರೋದು. ಹಾಂ, ಇಲ್ಲೇ ಇಷ್ಟೆಲ್ಲ ಮಾಡ್ತಾಳೆ ಈಕಿ. ಇನ್ನು ಅಲ್ಲಿ ಹೋದಲ್ಲಿ ಹೆಂಗೋ ಏನು ಆ ದೇವರಿಗೆ ಗೊತ್ತಪ್ಪ, ದೇವರಿಗೆ ಗೊತ್ತು. ನನ್ನ ಮಗನ ಹುರಿದೇ ಮುಕ್ತಾಳ. ಮನೆ ಕೆಲಸದವ್ರಕ್ಕಿಂತ ಕಡಿಮೆ ಮಾಡಿದ್ಲೆ ಅವನ್ನ. ಏನು ಮಾಡಲಿ ನಾನು, ಯಾರಿಗೆ ಹೇಳಲಿ? ನನಗೊಂದು ತಿಳಿವಲ್ತಲ್ಲ. ನನ್ನ ಮಗನ್ನ ಈ ಥರ ನೋಡೋಕೆ ನನಗೆ ಆಗಂಗಿಲ್ಲಪ್ಪ. ಯವ್ವ ದೇವ್ರೇ, ಅಲ್ಲ ಈ ನನ್ನ ಮಗ ನಾನು ಮರ್ತ ಬಿಡ್ತಾನ ಏನ? ಈಕಿ ಇದ್ರೊಳಗೆ ಸಿಕ್ಕೊಂಡತ್ತಾಗ, ಈಕಿ ಮೂರು ಯಾಕತ್ತಾಗ ಏನು ಮಾಡಲಿ? ಹೆಂಗೆ ತಪ್ಪಿಸ್ಲಿ? ಹಾಂ, ಬೇಡ ತಡಿ, ಬೇಡ. ಈಗ ಏನು ಮಾಡಿದರೂ ಉಪಯೋಗ ಇಲ್ಲ. ಹೊಂಟಾರ, ಇಬ್ಬರು ಉಳಿದು ಬಿಡ್ತಾರೆ. ಇವರಿಬ್ಬರು ಹೋಗಲಿ, ಈಕಿ ಕೆಲ್ಸಕ್ಕಲ್ಲಿ ಅಡ್ಜಸ್ಟ್ ಆಗಲಿ. ಕೆಲಸ ಬಿಡಂದ್ರು ಬಿಡುವಳ್ಳ. ಕೆಲ್ಸಕ್ಕೆ ಅಡ್ಜಸ್ಟ್ ಆದಮೇಲೆ ನನ್ನ ಮಗನ ಇಲ್ಲಿ ಕರೆಸ್ಕೊಳ್ಳೋದು ಗೊತ್ತಾಯ್ತು ನನಗೆ. ನನ್ನ ಏನಂತ ತಿಳ್ಕೊಂಬಿಟ್ಟಾಳೆ ಈ ಸರೋಜ ಅಂದರೆ ಸಾಧಾರಣ ಅಲ್ಲ. ಏನು ಮಾಡ್ತೀಯ ಮಾಡು. ನನ್ನ ಮಗನ ಬಿಟ್ಟಿರ್ತಾನಂತ ಮಾಡಿ ಏನು ಊರು ಬಿಡಾಡಿ. ಹೌದಾ, ನಂಗೆ 9 ತಿಂಗಳು ಹೆತ್ತು ಕಾಸ್ಲೆ ಬಿಡಾಡಿ ನಿನ್ನ ಕೈಯಾಗ ಕೊಟ್ಟು ಕಾಸಕ್ಕೆ ನಂಗೆ ಏನು ತಲೆ ಕೆಟ್ಟತ್ತಂತ ಮಾಡಿ ಏನು? ಅಯ್ಯೋ ದೇವ್ರೇ, ನಮ್ಮ ಅವ್ಗೆ ಬೇಜಾರಾಗೈತಿ, ಅದಕ್ಕೆ ಕುಂತಾಳೆ ಹಿಂಗೆ. ಏನು ಮಾಡಲಿ? ಹೋಗಲಿಲ್ಲ ಅಂದ್ರೆ ಒಂಥರ, ಹೋದ್ರೆ ಒಂಥರ. ನನ್ನ ಹಣೆ ಬರ ಯಾರಿಗೂ ಬೇಡ ತಗ. ಬಟ್ ಈ ಅಡ್ಕತ್ನ್ಯಾಗ ಅಡಿಗೆ ಸಿಕ್ಕಂಗೆ ನನ್ನ ಬಾಳೆ. ಬರ್ತೇನೆ ಬೇ. ನೀ ಹಿಂಗೆ ಮಾಡಿದ್ರೆ ನಂಗೆ ಭಾರಿ ಕಷ್ಟ ಆಕತ್ ನೋಡವ ತಗ. ಅಲ್ಲಿ ಬೇ ದುಡಿಮೆ ಅಂದಮೇಲೆ ಅಲ್ಲಿ ಬೇ ಎಷ್ಟೋ ಜನ ಅಮೇರಿಕದಾಗ ಜರ್ಮನಿ, ಇಂಗ್ಲೆಂಡು ಅಲ್ಲೇ ಇಲ್ಲೇ ಹೋಗಿರ್ತಾರೆ ಗೊತ್ತನ. ಈಗ ನಾನು ಇಂಜಿನಿಯರಿಂಗ್ ಚಂದಾಗಿ ಪಾಸ್ ಮಾಡ್ಕೊಂಡಿದ್ದೆ ಅಂದ್ರೆ ಅದು ಎಲ್ಲಿ ಹೋಗಿ ಕೆಲಸ ಸಿಕ್ತಿತ್ತ ದೇವ್ರಿಗೆ ಗೊತ್ತನ. ಹೊರದೇಶದಾಗೆಲ್ಲ ಅದಾರ ಬೇ ಕೆಲಸ ಮಾಡೋರು, ನಿಂಗೆ ಗೊತ್ತಿಲ್ಲ. ಹಂಗೆಲ್ಲ ಮತ್ತೆ ಹೆಂಗಿರ್ತಾರೆ ಮತ್ತೆ ಅವರೆಲ್ಲ ಹಿಂಗೆ ಮಾಡಕತ್ರ ಅವ್ರುಗಳು ಎಲ್ಲರೂ. ನನಗೆ ಮಂದಿದ್ದು ಹೇಳ್ಬೇಡಪ್ಪ ನೀನು. ನಂಗೆ ಮಂದಿದ್ದು ಬೇಕಾಗಿಲ್ಲ. ನನ್ನ ಮಗ ನನ್ನ ಮನೆಯಿಂದ ನಾನು ಅಷ್ಟೇ ವಿಚಾರ ಮಾಡಕ್ಕೆ, ನಾ ಮಂದಿದ್ದು ವಿಚಾರ ಮಾಡಕ್ಕೆ ಹೋಗೋದಿಲ್ಲ. ಅಲ್ಲ, ನಾ ಬೆಂಗಳೂರಾಗ ಎಷ್ಟು ವರ್ಷ ಇದ್ನೇವ ಹೇಳಂಗಾರ ನೋಡ ನೀನೆ. ನಾ ಬೆಂಗಳೂರಾಗ ಎಷ್ಟು ವರ್ಷ ಇದ್ನಿವಿ? ಅಷ್ಟು ವರ್ಷ ಹಂಗಾರೆ ಬೆಂಗಳೂರಾಗಿದ್ನೆಲ್ಲ ದುಡಿಯಾಕೆ ಇದು ಕೆಲ್ಸಕ್ಕೆ ಅಂತೇಳಿ. ಅವಾಗೆಲ್ಲ ನಿಂಗೆ ಇಷ್ಟು ಬೇಜಾರಾಗಿಲ್ಲ. ಈಗ 1 ವರ್ಷ 2 ವರ್ಷ ಹೊಂಟಿದ್ದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂತೀಯಲ್ವ? ಹಿಂಗೆ ಮಾಡಿದ್ರೆ ಹೆಂಗೆ ಬೇವ ನೀನೇ ಹಿಂಗೆ ಮಾಡಿದ್ರೆ ನಂಗೆ ನಿಜ ಒಂಥರ ಹೆಂಗಾಗೈತೆ ಅಂದ್ರೆ ನನಗೆ ಯಾರಿಗೆ ಹೇಳಿ ಯಾರಿಗೆ ಬಿಡ್ಲಿ ಅನ್ನಂಗೆ ಆಗೈತೆ ತಗ. ಈಗ ಹೋಗ್ಲೇ ಆಕಿಗೆ ಒಂಥರ, ಬಿಟ್ಟೆ ನಿನಗೊಂಥರ. ನಾನು ಏನು ಮಾಡಲಿ ಹೇಳಂಗಾರ ನೋಡೋಣ. ಅಲ್ಲಲ್ಲ, ನೀ ಹೇಳ್ತಿ ಜರ್ಮನಿಯಾಗ ಇರ್ತಾರ, ಅಲ್ಲಿರ್ತಾರ, ಇಲ್ಲಿರ್ತಾರೆ, ಸುಡುಗಾಡು ಸೊಂಟಿ ಕಮ್ಮಿಯಾಗ ಇರ್ತಾರ ಅಂತ ಅಂದೆಲ್ಲ. ಎಲ್ಲರೂ ನಿನ್ನ ಹಿಂತಿ ಹೆಂಗೆ ಮಾಡ್ತಾರಲ್ಲ? ನೀನು ಹಿಂತಿಗೆ ಚಟ ಕಮ್ಮಿ ಅದಾವ? ಇಲ್ಲೇ ಇಷ್ಟು ಸಾರು ಮಾಡ್ತಾಳ. ಮಕ್ಳು ಮರಿ ಬಗ್ಗೆ ಆಸಕ್ತಿ ಇಲ್ಲ, ಚಟಪಟ ಕಲ್ತಾಳ. ಅಲ್ಲಿ ಹೋಗಿನ ದಿನ ಆಕಿಗೆ ಚಟ ಮಾಡಬೇಡ ಅನ್ನೋರು ಯಾರು, ಮಕ್ಳು ಮರಿ ಮಾಡ್ಕೊ ಅನ್ನೋರು ಯಾರು? ಏನೂ ಇಲ್ಲ. ಹಿಂಗಾಗಿ ವಯಸ್ಸು ಕಳೆದ ನಾನು ಒಂದ್ಸಲ ನಿರ್ವಂಶ ಆತಂದ್ರೆ ನಾ ಯಾರಿಗೆ ಹೇಳಂಗಾರ? ಅಪ್ಪ ನೀನಾರ ಹೇಳ ಹೋಗ್ಬಿಟ್ಟು. ಅಲ್ಲೇನು ಹಂಗೆ ಮಾಡಂಗಿಲ್ಲ ತಗೋ. ಏನು ಹಂಗೇನು ಆಗಲ್ಲ. ಒಂದು 2 ವರ್ಷದ ಮಹಾ ಏನು ಆಕೈತೆ ಹೇಳ್ರಿ. ನೋಡ್ವಾ, ಕೇಳೋದೇನು ತಪ್ಪಲ್ಲ, ಸುಳ್ಳು ಅಲ್ಲ. ನೀವು ಮಾಡೋದು ಹಂಗೆ ಮಾಡ್ತಾ ಇದೀರಿ. ಈಗ ಅಲ್ಲಿ ಹೋಗಿರ್ತೀರಿ, ಹೇಳೋರಿರಂಗಿಲ್ಲ ಕೇಳೋರಿರಂಗಿಲ್ಲ. ಜಾಕ್ ನೋಡು. ಆತ್ಪ ಸರಿ, ಹಂಗಾರೆ ನಾವೊಂದು ಬರ್ತೇವಪ್ಪ. ಆಗಾಗ ಬರ್ತಿರ್ತೇನೆ ನಾನು. ಆಗಾಗ ಬರ್ತಿರ್ತೇನೆ. ನೋಡಪ್ಪ, ಆ ಕಡೆ ಮಂದಿ ಹಂಗೋ ಏನೋ ಗೊತ್ತಿಲ್ಲ, ಕೆಲಸ ಹುಡ್ಕೊಂತೇನೆ ಅಂತಿ. ಇರೋ ಕೆಲಸ ಬಿಟ್ಟು ಹೊಂಟಿ. ಇದು ಟ್ರೈನಿಗೆ ಹೊತ್ತಾತ. ಸರಿ ಬೇವ, ಹೋಗಿ ಬರ್ತೀವಿ. ಹ್ಞೂನಪ್ಪ, ಹೋಗ್ಬಾ. ನಿನ್ನಿಂದಾಗಿ ಇವತ್ತು ನನ್ನ ಮಗ ನನ್ನ ಬಿಟ್ಟು ಹೋಗೋಂಗಾತ. ನಿನ್ನಿಂದ ಅಷ್ಟೆ. ನೀನು ಬರಬ್ಬರಿ ಇಲ್ಲ. ನೀನು ಹೆಣ್ಮಗಳು. ನಿನ್ನ ಯಾವಾಗ ನನ್ನ ಮನೆಗೆ ತಂದಾನ ನನ್ನ ಮಗ, ಅವಾಗ ನನ್ನ ಮನೆ ಬೆಂಕಿ ಹತ್ತು. ನನ್ನ ಮನೆ 7:30 ಹತ್ತಾತು. ಏನು ಮಾಡೋದು? ಎಲ್ಲ ನನ್ನ ಹಣೆ ಬಾರ. ಬಿಡಂದ್ರೆ ಬಿಡಾಕಬಾರ್ದು. ನನ್ನ ಮಗ ಗಟ್ಟಿ ಧೈರ್ಯ ತೊಗೊಂಡ್ಬಿಟ್ಟ, ಗಟ್ಟಿ ನಿರ್ಧಾರ ಮಾಡಿದ ಅಂದ್ರೆ ಎಲ್ಲ ಅಕ್ಕತಿ. ಅವ ಮಾಡ್ಬೇಕಲ್ಲ ಗಟ್ಟಿ ಧೈರ್ಯ, ಗಟ್ಟಿ ನಿರ್ಧಾರ. ಹಾಗಾಗಿ ನಿನ್ನ ಬಾಳೆ ಬಚ್ಚೆ ಆಗೈತಿ. ಇಲ್ಲ ಅಂದಿದ್ರೆ ನೀನು ಯಾವಾಗ ಇಲ್ಲಡ ನಾಯಿ ಹೊಡೆದು ಓಡಿಸ್ದಂಗೆ ಓಡಿಸ್ಬಿಟ್ಟಿರ್ತಿದ್ದೆ. ಅಲ್ಲ ಅತ್ತಿಯರ, ಹೆಂಗೆ ಬೇಕಾಬಿಟ್ಟು ಮಾತಾಡ್ತೀರಿ? ಎಲ್ಲ ನಾಯಿ ಹೊಡೆದಂಗೆ ಓಡಿಸ್ತಿದ್ದೆ ಅಂದ್ರೆ ಅಲ್ಲ. ನಾನೇನು ಏನಂತ ತಿಳ್ಕೊಂಬಿಟ್ಟಿರ ಏನಪ್ಪ ನೀವತ್ತಾಗ? ಅತ್ತಿಯರ, ನೀವು ಅಷ್ಟು ಸುಲಭಕ್ಕೆ ನಾನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ತೀನಲ್ಲ, ನಾನೇನು ಅಷ್ಟೇನು ಕಾಂಜೆ ಪಿಂಜೆ ಅಲ್ಲ. ಹೌದಾ, ನಂಗೆ ನೌಕರಿ ಮಾಡ್ತಾ ಇದೀನಿ, ಪಗಾರ ತೊಗೊತಾ ಇದೀನಿ, ನಿಮ್ಮ ಮನೆಗೆ ಸಾಲ ಹರಿದೇನಿ. ಹೌದಾ, ನಂಗೆ 12 ಲಕ್ಷ ರೂಪಾಯಿ. ಆ ರೊಕ್ಕ ಎಲ್ಲಿಂದ ಬಂತು? ನನ್ನ ಕೆಲಸದಿಂದಾನೇ ಬಂತು. ಕೆಲಸ ಬಿಟ್ಬಿಡು ಅಂತ ಇಷ್ಟು ಸುಲಭಕ್ಕೆ ಹೇಳ್ತಿರಲ್ಲ ನೀವು. ಅವತ್ತು ಸಾಲ ಹರಿಯವತ್ನಾಗ ಹೇಳ್ಬೇಕಿತ್ತು, ಮುಂದೆ ಕೆಲಸ ಬಿಡಬೇಕಾಗ್ಬೋದು, ರೊಕ್ಕ ಇಟ್ಕೊ ಅಂತೇಳಿ. ನಿನ್ನ ಗಂಡ ಮಾಡಿದ್ದ ಅರ್ಧ ಸಾಲ, ಉಳಿದಿದ್ದು ನಿನ್ನ ಗಂಡ ಮಾಡಿದ್ದ ಅರ್ಧ ಸಾಲ ಆದ್ರೆ ನನ್ನ ಗಂಡ ಮಾಡಿದ ಸಾಲ, ನನ್ನ ಗಂಡನ ಸಾಲ ತಂದಿದ್ದ ಅಲ್ಲೇ ಇಲ್ಲೇ ಹೊರಗೆ. ಅದರ್ಧ ಕೂಡಿ ನಿಂದರ್ಧ ಕೂಡಿ ಕೊಟ್ಟಿದ್ದು ಆತ. ನೀನ ಹರ್ದಿ ಅಂತೇಳಿ ಇಟ್ಕೋ. ಗಂಡ ಮನೆಗೆ ಬಂದ್ಮೇಲೆ ಮತ್ತೆ ಆಟ ಮಾಡಲಿಲ್ಲ ಅಂದ್ರೆ ಇನ್ನೇನು ಮಾಡ್ತಿ? ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ವರದಕ್ಷಿಣೆ ಅಷ್ಟು ಕೊಡ್ಬೇಕಿತ್ತು ಗೊತ್ತನ?
ಮೊದಲೇ ಕನ್ಯೆ ಇಲ್ಲ ಏನು ನಿಮ್ಮ ಮನೆಗೆ ಬರಾಕ ದೊಡ್ಡ ಅಂಬಾನಿ ಮನೆಗೆ ಹೋದಂಗೆ ಆತಲ್ಲ ಹಾಂ ಕನ್ಯೆ ರೊಕ್ಕ ಕೊಟ್ಟು ಆ ನಮನಿ ಹೇಳಿ ಕೇಳಿ ಅಷ್ಟು ವರದಕ್ಷಿಣೆ ತೊಗೊಂಡು ನೀವು ಮನೆ ತುಂಬಿಸ್ಕೊಂತಿದ್ರನ ಸುಮ್ಮನೆ ಮಾತಾಡಿದ್ರೆ ಮಾತು ಬೆಳಿತಾವು ಲೇಟ್ ಆತ್ ಬರ್ರಿ ಹೋಗೋಣ. ಬರಪ್ಪ ಬಸ್ ಸ್ಟ್ಯಾಂಡ್ ಮಠ ಬಿಟ್ಟು ಬರ್ತೀನಿ. ಬೇಡಪ್ಪ ಮತ್ತೆ ಯಾಕೆ ಬಸ್ ಸ್ಟ್ಯಾಂಡ್ ಮಟ ನಾ ಎಲ್ಲ ಹೋಗಿ ಬರ್ತೀವಿ ತಗೋ ಹಾಂ ಮತ್ತು ಮಳೆ ಬರಂಗೆ ಬೇರೆ ಐತಿ ಅದಕ್ಕೆ ಹೋಗಿ ಬರ್ತೀನಿ. ಆಗಾಗ ಬರ್ಕೊಂತೀರಪ್ಪ ಹೆಂಡತಿ ಗುಂಗನ್ಯಾಗ ತಾಯಿ ಮರಿಬೇಡ ಏನು ಆತು ಹುಷಾರಿ ಏನ ಮಕ್ಕಳನ್ನ ಹೆತ್ತು ಈ ಬೆಂಡ್ಲಾರ್ ಬಂದವ್ರ ಕೈಯಾಗ ಕೊಡೋದು ನಮ್ಮ ಬಾಳೆ ಹೋದ್ರ ಅಲೆ ಊರ್ ಬಿಡಾಡೋರಿಗಾಗೆ ಮಕ್ಕಳನ್ನ ಹೆರೋದು ನಾವು ಮಕ್ಕಳನ್ನ ಹೆತ್ತ ಈ ಬೆಂಡ್ಲಾರ್ ಕೈಯಾಗ ಕೊಡ್ಬೇಕು ಬಂದವ್ರ ಮೇಲೆ ಅದಕ್ಕೆ ಬಂದವ್ರ ಅಧಿಕಾರ ಚಲಾಯಿಸ್ತಾರ ಏನು ಮಾಡಾಕತ್ತವ ಹಾಗೆ ಕಾಲ ತಿರುಗ್ತಿರ್ತತಿ ಅವಾಗ ನಾ ಮಾಡಿದ್ದು ಈಗ ನೀ ಮಾಡಾಕತ್ತಿ ಇಷ್ಟೇ ಅಂದ್ರೆ ಏನತ್ತೀರ ನೀವು ಹೇಳೋದು ನಿಮ್ಮ ಮಾತಿನ ಅರ್ಥ ನಾನು ಹಂಗಾರೆ ಬಂದು ನಿಮ್ಮ ಮಗನ ನಿಮ್ಮಿಂದ ಕಿತ್ಕೊಂಡೆ ಅಂತೇಳಿ ಹಾಂ ಹೆಂಗೆ ಮಾತಾಡ್ತೀರಿ ಅತ್ತೀರ ಅಲ್ಲ ನೀವು ಇಲ್ಲೇ ಅದೇವಿ ನಾವು ಎಲ್ಲರೂ ಒಂದ ಮನೆ ಒಳಗೆ ಇವತ್ತಿನವರೆಗೂ ನಿಮ್ಮ ಚಾಕ್ರಿ ಮಾಡ್ತಾ ಇದೀನಿ ನಾನು ಅಲ್ಲ ಅಲ್ಲಿ ಹೋಗ ನೋಡ್ರಿ ಇನ್ನೇ ಬೇಕಿ ಹಾಡು ಅದು ಗೌರಿ ಮಗನ್ ತಗೊಂಡೆ ಬೇರೆ ಮನೆ ಮಾಡ್ಕೊಂಡು ಅದಕ್ಕೆ ಹೇಳ್ರಿ ಇನ್ನು ನನಗೆ ಹೇಳ್ಬೇಡ್ರಿ ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಚಾಕ್ರಿ ಮಾಡತ್ತೀನಿ ಸೊಸಿಯಾಗಿ ಬಂದಾಳ ಅಷ್ಟೇ ಒಂದು ದಿನಕ್ಕರ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ಕೇಳಾಕಿ ಎರಡನೇದಕ್ಕೆ ಅವ್ರ ಪಾಡಿಗೆ ಅವ್ರ ಗಂಡ ಹೆಂಡತಿ ಮಜಬೂತ್ ಆಗ್ಯದಾರ ನನ್ನಂಗೆ ನಿಮ್ಮ ಚಾಕ್ರಿ ಮಾಡ್ಕೊಂತ ಬಿದ್ದಿಲ್ಲ ಓಹೋ ಹೇಳ್ತೀರಿ ಅದ ಅನ್ಬೇಕಾಗಿದ್ದೆ ಈ ಮಾತು ನನಗೆ ನಾನು ಯಾಕಂದೆ ಅಂದ್ರೆ ನನ್ನ ಮಗನ್ ತಗೊಂಡು ಯಾವ್ದೋ ಒಂದು ಊರಿಗೆ ಓದ್ಲಕ್ಕಿ ವರ್ಷಾನ್ಗಟ್ಲೆ ಅದಕ್ಕೆ ಸಿಟ್ಟು ಬಂತು ನೀವು ಅದಕ್ಕೂ ಇದಕ್ಕೂ ಹೋಲಿಸಿ ಮಾತಾಡ್ತೀರಲ್ರಿ ಅತ್ತಿಯಾರ ಹೋಗ್ಲಿ ಸಿಟ್ಟಾಗಬೇಡವ ನಾನು ಅರ್ಥ ಅಂತಂದ್ರೇನೆ ಮತ್ತು ಅಲ್ಲಿ ಎಲ್ಲರೂ ಅಷ್ಟೇನೆ ಮತ್ತೀಗ ಏನು ಮಾಡಕತ್ತಿ ಹೇಳಿ ಮತ್ತೀಗ ಹೌದು ಫಸ್ಟ್ ನಮ್ಮ ಮಾತು ಕೇಳಿರ್ತಾರೆ ಮತ್ತು ಆಮೇಲೆ ಏನಂತ ಏನಾರು ಕೇಳಿದಾಗ ಕೇಳಬೇಕಾಗತ್ತಲ್ಲ ಆಮೇಲೆ ಪ್ರತಿಯೊಂದು ಜವಾಬ್ದಾರಿ ಅವ್ರಿಗೆ ಗಂಡ ಹೆಂಡತಿಗೆ ಬಿಟ್ಬಿಡ್ತೇವೆ ಮತ್ತು ಗಂಡ ಹೇಳಿದ್ದು ಏನು ಹೇಳಿದ ಗಂಡ ಅಂತೇಳಿ ಅವ್ರವರೇ ಮಾಡ್ಕೊಂಡ್ಬಿಡ್ತಾರೆ ಹಂಗೆ ಅವಾಗೇನು ನಮ್ಮ ಅತ್ತೆ ನಮ್ಮ ಮಕ್ಕಳು ಕೇಳ್ತಾವ ಇಲ್ಲ ಅರ್ಥ ಕೇಳಿದೆ ಆಗಲಿ ಬಿಡು ಬೇಜಾರಾಗ್ಬಿಡತ್ತಾ ಹೋಗ್ಲಿ ಬಿಡ್ರಿ ನೀವು ಅಂದಿದ್ದೆ ನನಗೇನು ಬೇಜಾರು ಅನ್ನೋಕೆ ಆದ್ರೇನು ಬಿಟ್ರಿ ನನ್ನ ಕೇಳೋರು ಯಾರದಾರ ನನಗೆ ನನ್ನ ಮಗ ಅಲ್ಲಿ ಹೋದ್ನಲ್ಲ ಆಕಿನ ಬೆನ್ನ ತಗೊಂಡು ಅನ್ನೋದೇ ಬೇಜಾರು ಅವ ಆತ್ ಮಗ ಊರಿಗೆ ಹೋಗ್ಯಾತ ಅದನ್ನು ಬಿಡು ಈಗ ಚಿಂತಿ ಬಾ ನನ್ನ ಮಗಳನ್ನ ಎತ್ಕೊಂಡು ಕುಂದ್ರ ಬಾ ಬೇರೆ ಏನು ತಲೆಯಾಗ ವಿಚಾರಿದ್ರು ನನ್ನ ಮಗಳು ನೋಡ್ತಿದ್ದಂಗೆ ಎಲ್ಲ ಮರಿಬೋದು ಮಕ್ಕಳ ಮಕಾನ ಹಂಗೆ ಏನ ಬಾ ಈಗ ಅದನ್ನೇ ಚಿಂತೆ ಮಾಡ್ಕೊಂಡು ಕುಂದ್ರಬೇಡ ಎಷ್ಟು ದಿನ ಇರ್ತೀಯವ ಈಗಾಗಲೇ ಒಂದು ತಿಂಗಳಾತು ಇನ್ನೊಂದು ಭಾಳ ಅಂದ್ರೆ ಒಂದು 4-5 ತಿಂಗಳು ಇದ್ದಿ ಅನ್ಕೋ ಆಮೇಲೆ ಮತ್ತೆ ನಿನ್ನ ಮನೆಗೆ ನೀ ಹೋಗ್ತೀಯ ಅಯ್ಯೋ ದೇವ್ರೆ ನಾವೇನು ಬೇರೆ ಊರಾಗಿರ್ತೇವೆ ನಾವು ಎಡೆ ಬಿದ್ರಿಲ್ಲೇ ಅಯ್ಯೋ ಬರ್ಬೇಕಪ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬರ್ತಿರ್ತೇನೆ ಆತ ಏನು ಬರ್ತೀಯ ಏನವ ನಿನಗೆ ನಿನ್ನ ಅಂಗಡಿ ನಿಂದಿದನೇ ಪುರ್ಸತ್ತಿರಂಗಿಲ್ಲ ಇನ್ನೀ ಅಲ್ಲಿ ಬಂದು ನೋಡ್ದಂಗೆ ಆತ್ಬಿಡು ಒಟ್ಟು ನನ್ನ ಜೀವನದಾಗೆ ಈ ಥರ ಆಗ್ತಾ ಇರೋದು ನನ್ನ ಜೀವನದಾಗ ನಾ ಏನು ಅನ್ಕೊಂಡಿದ್ದಾಗಿಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾಗಿಲ್ಲ ಎಲ್ಲ ನನ್ನ ವಿರುದ್ಧವಾಗಿ ಏನಿಲ್ದ ಎತ್ತಿಲ್ದ ಯಾರ್ಯಾರೋ ಸುಖವಾಗಿರ್ತಾರೆ ಸುಡ್ಗಾಡು ನನ್ನ ಹಣೆ ಬರ ಆ ದೇವ್ರು ಅದು ಹೆಂಗೆ ಬರ್ದಿದ್ದಾನೆ ಏನು ಅವ್ನ ಕಣ್ಣ ದೇವ್ರ ಕಣ್ಣ ಮಣ್ಣು ತುಂಬಲಿ ಅದು ಯಾವ ಲಕ್ಷದಾಗ ಬರ್ದಿದ್ದಾನೆ ನೆಟ್ಟು ಕುಂತು ಬರಿಬಾರ್ದ ನೋಟು ಆತ್ ಬಿಡು